ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸೆಲ್ಫ್ ಕಂಟ್ರೋಲ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು, ಹಾಗೂ ಹೇಗೆ ಒಂದು ತಪ್ಪು ಕೆಲಸನ ಮಾಡುವುದನ್ನ ನಿಲ್ಸೋದು. ಅಂದ್ರೆ ನಮಗೆ ಗೊತ್ತಿರುತ್ತೆ ಈ ಕೆಲಸ ನಾವು ಮಾಡಬಾರ್ದು ಅಂತ, ಆದ್ರೂ ಒಂದೊಂದ್ಸಲ ನಾವು ತಪ್ಪನ್ನ ಮಾಡಾದ ನಂತರ ಯೋಚನೆ ಮಾಡ್ತೀವಿ, ಹೀಗಾಗೋಯ್ತಲ್ಲ, ಹೀಗ್ ಮಾಡಬಾರ್ದಾಗಿತ್ತಲ್ಲ, ನಾನು ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತಲ್ಲ. ಸೊ ಅವಾಗ ನಿಮ್ ಕೈ ಮೀರ್ ಬಿಟ್ಟಿರುತ್ತೆ ವಿಷಯ. ಸೊ ಈ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಮ ಅನುಕೂಲ, ನಿಮ್ಗೆ ಏನ್ ಬೇಕು ನೀವು ಪಡಿಬಹುದು. ಸೆಲ್ಫ್ ಕಂಟ್ರೋಲ್, ಹೌದು. ಈಗ ಒಂದು ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ, ಅದು ಊಟದ ವಿಚಾರವಾಗೂ ಮಾಡಿದಾಗ ನಮ್ಮ ಬಾಡಿಲಿ ಚೇಂಜಸ್ ನಾವು ನೋಡ್ತೀವಿ. ಮತ್ತು ನಾವೇನೋ ಒಂದು ಕೆಟ್ಟ ಅಭ್ಯಾಸವನ್ನ ಬಿಡಬೇಕು ಅಂದಾಗ್ಲೂ ಕೂಡ ಆ ಒಂದು ಸ್ಥಿಮಿತ ಅಂತೀವಲ್ಲ, ಅದು ನಮ್ಮ ಕಡೆಗಿದ್ದಾಗ ತಡಿಬಹುದು. ಅಥವಾ ಒಬ್ಬ ವ್ಯಕ್ತಿಯಿಂದ ನಾವು ದೂರ ಆಗ್ಬೇಕು ಅಂತ ಇದ್ದೀವಿ ಅಂದಾಗ, ಅವರು ನಿಮಗೆ ಒಳ್ಳೆಯವರಲ್ಲ, ಅವರು ಒಂಥರ ಟಾಕ್ಸಿಕ್ ಪರ್ಸನ್ ಆಗಿದ್ದಾರೆ, ಆದ್ರೂ ಕೂಡ ಅವ್ರನ್ನ ನೀವು ಬಿಡಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಈ ಒಂದು ಮನಸ್ಸಿನ ಸ್ಥಿಮಿತ, ಸೆಲ್ಫ್ ಕಂಟ್ರೋಲ್ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಪಾತ್ರ ವಹಿಸುತ್ತೆ. ಸೊ ಇದ್ರ ಬಗ್ಗೆನೆ ನಾನು ಹೇಗೆ ನಿಭಾಯಿಸೋದು, ಹೇಗೆ ನಮ್ಮ ಲೈಫ್ನಲ್ಲಿ ನಾವು ಇನ್ನ ಸ್ಟ್ರಾಂಗರ್ ಅಂಡ್ ಇಮೋಷನಲಿ ಸ್ಟೇಬಲ್ ಆಗುವಂಥದ್ದು. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ, ಈಗ ನಾವ್ ಏನೋ ಒಂದ್ ಮಾಡ್ಬೇಕು ಅಂತ ಇದೀವಿ, ಆದ್ರೆ ಅದು ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿದೆ, ಅಥವಾ ನಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ವಿರುದ್ಧವಾಗಿದೆ, ಅಥವಾ ಇದು ಸೊಸೈಟಿ ಪ್ರಕಾರ ನೋಡಕ್ ಹೋದ್ರು ಸರಿ ಇಲ್ಲ ಅನ್ಸುತ್ತೆ. ಅದನ್ನ ಫಸ್ಟ್ ಆ ಟೈಮ್ ನಲ್ಲಿ ಒಂದು ಅರ್ಜ್ ಇರುತ್ತೆ, ಮಾಡ್ಲೇಬೇಕು, ಇದನ್ನ ನಾನು ಮಾಡ್ಲೇಬೇಕು, ಕದಿಬೇಕು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಕದಿಲೇಬೇಕು ಇದನ್ನ. ಏನೋ ಒಂದು ವಸ್ತು ಇದೆ, ಅದು ಕದ್ ಬಿಡ್ಬೇಕು. ಆ ಟೈಮ್ ನಲ್ಲಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇದನ್ನ ನಾನು ಮಾಡ್ಲೇಬೇಕು ಅಂತ. ಅಥವಾ ಒಬ್ಬ ಒಂದು ಅಫೇರ್, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಂದು ಅಫೇರ್ ಇಟ್ಕೋಬೇಕು ಅನ್ನೋ, ಮದ್ವೆ ಆಗಿದೆ, ನಿಮ್ಗೆ ತಪ್ಪು ಅಂತ ನಿಮಗೆ ಗೊತ್ತಿದೆ, ಆದ್ರೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಗೆ ತುಂಬಾ ಅಟ್ರಾಕ್ಷನ್ ಬರ್ತಾ ಇದೆ, ಅವ್ರು ಬೇಕು ಅನ್ನುವಂತ ಒಂದು ಯೋಚನೆ ಬರ್ತಾ ಇದೆ, ಅವರ ಒಂದು ಫ್ರೆಂಡ್ಶಿಪ್ ಮೀರಿದ ಒಂದು ರಿಲೇಶನ್ಶಿಪ್ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ನಿಮ್ಗೆ ಗೊತ್ತು ಏನಾಗುತ್ತೆ, ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ಯಾವ ರೀತಿಯಾದ ಪರಿಸ್ಥಿತಿಗೆ ನೀವು ಬರ್ತೀರಾ ಅಂತ ಗೊತ್ತಿದ್ರು ಕೂಡ, ತಪ್ಪು ಮಾಡಾದ ನಂತರ ಯೋಚನೆ ಮಾಡ್ತೀರಾ, ಇದು ಹಿಂಗಾಗೋಯ್ತಲ್ಲ, ಇದು ನಾನು ಮಾಡಬಾರ್ದಾಗಿತ್ತಲ್ಲ ಅಂತ. ಸೊ ನೀವು ಆ ಒಂದು ವಲ್ನರಬಲ್ ಸ್ಟೇಟ್ ಅಂತ ಹೇಳ್ತೀವಿ. ವಲ್ನರಬಲ್ ಸ್ಟೇಟ್ ಅಂದಾಗ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ, ನಿಮ್ಮ ಯೋಚನೆ ಕೂಡ ನಿಮ್ಮ ಒಂದು ಹತೋಟಿಗೆ ಬರ್ತಾ ಇರೋದಿಲ್ಲ. ಆ ಟೈಮ್ನಲ್ಲಿ ತುಂಬಾ ವೀಕ್ ಇರ್ತೀರಾ, ಮೆಂಟಲಿ, ಇಮೋಷನಲಿ. ಆ ಒಂದು ಸ್ಥಿತಿನ ಹೇಗ್ ನಿಭಾಯಿಸೋದು ಅಂದ್ರೆ, ಮಾಡದೇ ಇರುವಂಥದ್ದು. ನೀವು ಆಕ್ಷನ್ನ ತಗೋಬಾರ್ದು ಆ ಟೈಮ್ನಲ್ಲಿ. ಈಗ ನೀವೊಬ್ರಿಗೆ ಕಾಲ್ ಮಾಡ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದೀರಾ ಅಂದ್ರೆ, ಪಾಸ್ ಮಾಡಿ, ಈ ಒಂದು ದಿನ ನಾನು ಟೈಮ್ ತಗೊಳ್ತೀನಿ, ನಾನು ಇದನ್ನ ಮಾಡೋದಿಲ್ಲ ಅಂತ ಯೋಚನೆ ಮಾಡಿ. ಅದಾದ ನಂತರ ಇದನ್ನ ಮಾಡೋದ್ರಿಂದ ಏನಾಗತ್ತೆ, ಹಾಗೂ ಮಾಡದೆ ಇರೋದ್ರಿಂದ ಏನಾಗತ್ತೆ ಅನ್ನುವ ಒಂದು ಪ್ರೋಸ್ ಅಂಡ್ ಕಾನ್ಸ್ನು ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಬಿಕಾಸ್ ಯಾವುದೇ ಒಂದು ತಪ್ಪು ಆ ಟೈಮ್ ನಲ್ಲಿ ನಿಮ್ಗೆ ಸರಿ ಅನ್ಸುತ್ತೆ, ಅದಾದ ನಂತರನೇ ತುಂಬಾ ಗಿಲ್ಟ್ ಫೀಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಮನಸ್ಸು ಚುಚ್ತಾ ಹೋಗುತ್ತೆ. ಸೊ ಆ ಟೈಮ್ ನ ನೀವು ಮೀರ್ಬೇಕಾಗತ್ತೆ. ನೀವು ತುಂಬಾನೇ ವೀಕ್ ಆಗಿರ್ತೀರಾ, ಮಾಡ್ಲೇಬೇಕು. ಎಕ್ಸಾಂಪಲ್, ಶುಗರ್ ನೀವು ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂದ್ರೂ ಕೂಡ ಸ್ವೀಟ್ ತಿನ್ಲೇಬೇಕು ಅನ್ನುವಂಥ ಒಂದು ವೀಕ್ನೆಸ್ ಇರುತ್ತೆ ನಿಮ್ಗೆ. ಆದ್ರೆ ಒಂದ್ ಸ್ವಲ್ಪದ್ ಬಿಟ್ಟು ಹೋದಾಗ ನಿಮ್ಗೆ ಅದ್ ಬೇಕು ಅಂತ ಅನ್ನಿಸ್ದೇ ಇರ್ಬೋದು, ಅದ್ ಆಮೇಲೆ ನಾವ್ ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಫಸ್ಟ್ ಸ್ಟೇಜ್ ಏನಾಗುತ್ತೆ ಅಂದ್ರೆ, ನಿಮಗೆ ಯಾವಾಗ ಒಂದು ಕೆಲಸ ಸರಿ ಇಲ್ಲ ಅನ್ನಿಸ್ತಾ ಇದೆ, ಅದ್ ಮಾಡ್ಬೇಕು ಅಂತ ನಿಮ್ಮ ಎಲ್ಲಾ ಫೋರ್ಸ್ ಕೂಡ ನಿಮ್ ಅಗೇನ್ಸ್ಟ್ ಆಗಿ ಹೋಗಿ ಮಾಡು ಅಂತ ಹೇಳ್ತಾ ಇದೆ ಅಂದಾಗ, ನೀವು ಮಾಡದೇ ಇರೋದು ಅಟ್ಲೀಸ್ಟ್ 24 hours ಬ್ರೇಕ್ ಕೊಡೋದು ಮುಖ್ಯ ಆಗತ್ತೆ. ಆ ಟೈಮ್, ಆ 24 hours ನ ನೀವು ಉಪಯುಕ್ತವಾಗಿರುವಂತ ಕೆಲಸಗಳಿಗೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಮೇ ಬಿ ನಿಮ್ಮ ಹಾಬೀಸ್ ಕಡೆ ಫೋಕಸ್ ಕೊಡಿ, ಇಲ್ಲ ನೀವು ಕೆಲಸ ಏನೇನ್ ಪೆಂಡಿಂಗ್ ಇದೆ ಅದನ್ನ ಮಾಡಿ. ಸೊ ಬ್ಯುಸಿಯಾಗಿ ಇಟ್ಕೊಳ್ಳೋದು, ಅದೇ ಟೈಮ್ ನಲ್ಲಿ ಉಪಯುಕ್ತವಾಗಿರುವಂತ ವಿಚಾರಗಳಿಗೆ ನಿಮ್ಮ ಟೈಮ್ ನ ಕೊಡುವುದು ಒಳ್ಳೇದು. ಅದಾದ ನಂತರ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನಿಮ್ಗೆ ಇನ್ನ 24 hours ಆದ ನಂತರ ಸೆಕೆಂಡ್ ಸ್ಟೇಜ್ ನಲ್ಲಿ ಏನು ಅಂದ್ರೆ, ನಂಗೆ ಇದು ಬೇಡ ಅನ್ಸುತ್ತೆ, ಇದು ನನಗೆ ಬೇಡವೇ ಬೇಡ ಅನ್ಸ್ಬಿಡತ್ತೆ. ಸೊ ಇದು ಒಂದು ರೀತಿಯಾಗಿ ನೀವು ನಿಮ್ಮ ಮನಸ್ಸನ್ನ ಒಂದು ಹತೋಟಿಗೆ ಇಡೋಕೆ ಸಾಧ್ಯವಾಗಿರುವಂತ ವಿಚಾರ.
ಒಬ್ಬೊಬ್ರು ಹೇಳ್ತಾರೆ ನನ್ನ ಕೈಲಿ ಆಗೋದೇ ಇಲ್ಲ, ನನ್ಗೆ ಇದು ಬೇಕೇ ಬೇಕು, ಒಬ್ಬ ಈ ವ್ಯಕ್ತಿ ಬೇಕೇ ಬೇಕು, ಅಥವಾ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಬೇಕೇ ಬೇಕು, ನನ್ನ ಆ, ನನ್ನ ಈ ಈ ಒಂದು ಸಿಚುವೇಶನ್ ನನ್ನ ಯಾವಾಗ್ಲೂ ವೀಕ್ ಮಾಡ್ತಾ ಇದೆ, ಇದು ಮಾಡ್ಲಿಲ್ಲ ಅಂದ್ರೆ ಒಂಥರ ಅಡಿಕ್ಷನ್ಗೆ ಒಳಗಾಗಿದ್ದೀನಿ. ಸೊ ಈ ತರದ ಒಂದು ಯೋಚನೆ ನಿಮ್ಗೆ 24 hours ಆದ್ಮೇಲೂ ಬರ್ತಾ ಇದೆ, ಇವ್ರು ಬೇಕೇ ಬೇಕು ಅನ್ಸ್ತಾ ಇದೆ ಅಂದ್ರೆ ದೆನ್ ದಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗ ನಿಮ್ಗೆ ಮಾಡ್ಲೇಬೇಕು ಅನ್ನೋ ಒಂದು ಹಠನೂ ಬಂದ್ಬಿಡತ್ತೆ. ಅವಾಗ ಏನಾಗತ್ತೆ, ಎಷ್ಟೋ ಜನ ಅಡಿಕ್ಷನ್ಗೂ ಈ ಒಂದು ಕಾರಣಕ್ಕೆ ಒಳಗಾಗ್ತಾರೆ. ಕುಡಿಯೋದೇ ಆಗಿರ್ಲಿ, ಸಿಗರೇಟ್ ಸೇದೋದೇ ಆಗಿರ್ಲಿ, ಅವರು ಆ ಒಂದು 24 hours ಟೈಮ್ ಸ್ಪೆಂಡ್ ಕೊಟ್ಟರು ಕೂಡ ಅವ್ರಿಗೆ ಅದನ್ನ ನಿಭಾಯಿಸಕ್ ಆಗ್ತಾ ಇಲ್ಲ ಅಂದಾಗ ಅವ್ರು ಇನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ನೀವು ಒಬ್ರಿಗೆ ಮೆಸೇಜ್ ಮಾಡಬಾರ್ದು ಅಂದಾಗ ನೀವು ಒಂದು 24 ಗಂಟೆ ಆದ್ಮೇಲೆ ಇನ್ನ ಒಂದು 10 ಮೆಸೇಜ್ ಒಂದೇ ಸಮ ಕಳಿಸ್ಬಿಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಅನ್ ಅಡಿಕ್ಷನ್. ಆ ಟೈಮ್ನಲ್ಲಿ ಕೌನ್ಸಿಲಿಂಗ್ ಉಪಯೋಗ ಆಗ್ಬೋದು. ನಿಮ್ಗೆ ಕೌನ್ಸಿಲಿಂಗ್ನ ನೀವು ಪಡಿಲೇಬೇಕಾಗತ್ತೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆ ಒಂದು ಆಕ್ಷನ್ನ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀರಾ ಒಂದು ಪಾಯಿಂಟ್ ವರ್ಗೂ, ನಿಮ್ಮ ಯೋಚನೆ ಕೂಡ ಲೈಕ್ ನಿಮ್ಮ ಸ್ಥಿಮಿತಕ್ಕೆ ನೀವು ಬರ್ತೀರಾ, ನಿಮ್ಮ ಬ್ಯಾಲೆನ್ಸ್ಗೆ ನೀವು ಬರ್ತೀರಾ. ಅದು ಆಗ್ತಾ ಇಲ್ಲ ಅಂದಾಗ ಯು ನೀಡ್ ಸಮ್ ಕೌನ್ಸಿಲಿಂಗ್. ಅಫ್ಕೋರ್ಸ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಕೌನ್ಸಿಲಿಂಗ್ ಏನಕ್ಕೆ ಬರ್ತಾರೆ ಜನ? ಒಂದು ರಿಫ್ಲೆಕ್ಷನ್ ತಗೊಳ್ಳೋದಕ್ಕೆ, ಅವರ ಕಡೆಗೆ ಒಂದು ಕಂಟ್ರೋಲ್ನ, ಒಂದು ಸೆಲ್ಫ್ ರಿಫ್ಲೆಕ್ಷನ್ನ ಮಾಡ್ಕೊಳ್ಳೋದಕ್ಕೆ ಕೌನ್ಸಿಲಿಂಗಿಗೆ ಬರ್ತಾರೆ. ಸೊ ಈ ಒಂದು ವಿಷಯದಿಂದಾನೇ ಎಷ್ಟೋ ಜನ ಏನೋ ಒಂದು ಕೋಪದಲ್ಲಿ ಮಾಡ್ಬಿಡ್ತಾರೆ, ಏನೋ ಒಂದು ಆತಂಕದಲ್ಲಿ ಮಾಡ್ಬಿಡ್ತಾರೆ. ಅದಾದ ನಂತರ ಯೋಚನೆ ಮಾಡ್ತಾರೆ, ಇದು ನಾನು ಮಾಡಬಾರ್ದಾಗಿತ್ತಲ್ಲ ಅಂತ. ಸೊ ಯಾವಾಗಲೂ ಏನೋ ಒಂದು ಅವಸರದಲ್ಲಿ, ಗಾಬರಿಯಲ್ಲಿ ನೀವು ಮಾಡಬೇಕು ಅಂದಾಗ ಅದಕ್ಕೊಂದು ಪಾಸ್ ಕೊಟ್ರೆ ಬಹಳ ಉಪಯೋಗ ಆಗುತ್ತೆ. ಅವಾಗ ನಿಮ್ಗೆ ಅದು ಬೇಡ ಅಂತ ಅನ್ಸ್ಬಿಡ್ಬೋದು. 1-2-3 ಡೇಸ್ ಆದ್ಮೇಲೆ ನಿಮ್ಗೆ ಅದು ಆ ಒಂದು ವಿಚಾರನೇ ಬೇಡ ಅನ್ಸ್ಬೋದು. ಯಾಕಂದ್ರೆ ನಿಮ್ಮ ಲೈಫ್ನ ನೀವು ಒಳ್ಳೆ ಕಡೆಗೆ ಟ್ರೈನ್ ಮಾಡ್ಕೊಂಡಿರ್ತೀರಾ. ನಿಮ್ಮ ಲೈಫ್ನ ನೀವು ಎಷ್ಟು ಒಳ್ಳೆ ಕಡೆಗೆ, ಒಳ್ಳೆ ವಿಚಾರಗಳ ಕಡೆಗೆ ಟ್ರೈನ್ ಮಾಡ್ಕೊಳ್ತೀರಾ, ಅವಾಗ ನಿಮ್ಗೆ ಈ ತರ ವೀಕ್ ಆಗಿರುವಂತ ಸಿಚುವೇಶನ್ಸ್ನ ನಿಭಾಯಿಸುವಂತ ಶಕ್ತಿ ನಿಮ್ಗೆ ಬರುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ.